ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತವನ್ನು ಕೊಡ್ತಾರೆ. ಕಳೆದ ಒಂದು ಅವಧಿಯಲ್ಲಿ ಭೂಗೋಳಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಭಾರತದ ಮೇಲ್ಮೈ ಲಕ್ಷಣಗಳು ಎಂಬ ಅಧ್ಯಾಯವನ್ನು ಅಭ್ಯಾಸ ಮಾಡ್ತೀವಿ. ಅದರಲ್ಲಿ ಉತ್ತರದ ಪರ್ವತಗಳು ಹಾಗೂ ಉತ್ತರದ ಪರ್ವತಗಳ ಪ್ರಾಮುಖ್ಯತೆಯನ್ನು ನೋಡಿಕೊಂಡಿದ್ವಿ. ಇದರ ಜೊತೆಗೆ ಉತ್ತರದ ಮೈದಾನ ಪ್ರದೇಶದ ಪ್ರಾಮುಖ್ಯತೆಯನ್ನು ಸಹಿತ ನಾವು ನೋಡಿದ್ವಿ. ಇನ್ನು ನಂತರದಲ್ಲಿ ಮತ್ತೊಂದು ಭಾರತದ ಪ್ರಾಕೃತಿಕ ಲಕ್ಷಣಗಳ ಕುರಿತಾಗಿ ಅಭ್ಯಾಸ ಮಾಡೋಣ. ಅದುವೇ ಯಾವುದು ಅಂದರೆ ಪರ್ಯಾಯ ಪ್ರಸ್ಥಭೂಮಿಯೇ. ಪರ್ಯಾಯ ಪ್ರಸ್ಥಭೂಮಿಯೇ ಇದು ಭಾರತದ ಪ್ರಾಕೃತಿಕ ಲಕ್ಷಣಗಳ ಪೈಕಿ ಅತ್ಯಂತ ಪ್ರಮುಖವಾದಂಥದ್ದು. ಯಾಕೆ ಪ್ರಮುಖವಾದಂಥದ್ದು ಎನ್ನುವುದನ್ನು ನೋಡಿದಾಗ ಇಡೀ ಭಾರತದ ಪ್ರಾಕೃತಿಕ ಲಕ್ಷಣಗಳ ಪೈಕಿ ಇದು ಅತ್ಯಂತ ಹಳೆಯದಾದಂಥದ್ದು ಹಾಗೂ ವಿಶಾಲವಾದಂಥದ್ದು. ಇಡೀ ಭಾರತದ ಪ್ರಾಕೃತಿಕ ಲಕ್ಷಣಗಳ ಪೈಕಿ ಇದನ್ನು ಅತ್ಯಂತ ಪ್ರಾಚೀನ ಹಾಗೂ ವಿಶಾಲವಾದಂತಹ ಒಂದು ಪ್ರಾಕೃತಿಕ ವಿಭಾಗ ಅಂತ ಕರೆದುಕೊಳ್ತೀವಿ. ಕಾರಣ ಏನು ಅಂತಂದ್ರೆ ಇದು ಬಂಡವಾಳ ಅವಧಿಯಲ್ಲಿ ರಚನೆಗೊಂಡಿರ್ತಕ್ಕಂಥದ್ದು. ಏನು ಬಂಡವಾಳ ಅವಧಿ? ಭೂಮಿಯು ಉಗಮಗೊಳ್ಳುವಂತಹ ಒಂದು ಅವಧಿಯನ್ನು ಮುಖ್ಯವಾಗಿ ಎರಡು ರೀತಿಯಾಗಿ ನಾವು ಕಾಣ್ತೀವಿ. ಒಂದು ಅಂಗಾರಕ ಅವಧಿಯನ್ನು, ಇನ್ನೊಂದು ಬಂಡವಾಳ ಅವಧಿಯನ್ನು. ಈ ಬಂಡವಾಳ ಅವಧಿಯಲ್ಲೇ ಭೂಮಿಯ ರಚನೆ, ಜೀವಿಗಳ ಉಗಮ, ಹೀಗೆ ಬಹಳಷ್ಟು ಅಂಶಗಳನ್ನು ನಾವು ನೋಡ್ತೀವಿ. ಹೀಗಾಗಿ ಬಂಡವಾಳ ಅವಧಿಯ ಸಂದರ್ಭದಲ್ಲಿ ಅಗ್ನಿಜನ್ಯ ಹಾಗೂ ರೂಪಾಂತರ ಶಿಲೆಗಳ ಮೂಲಕವಾಗಿ ನಿರ್ಮಾಣಗೊಂಡಂತಹ ಪ್ರದೇಶವನ್ನೇ ಪರ್ಯಾಯ ಪ್ರಸ್ಥಭೂಮಿ ಅಂತೇಳಿ ನಾವು ಕರಿತೀವಿ. ಏನು? ಬಂಡವಾಳ ಅವಧಿಯಲ್ಲಿ ಅಗ್ನಿಜನ್ಯ ಹಾಗೂ ರೂಪಾಂತರ ಶಿಲೆಗಳ ಮೂಲಕವಾಗಿ ನಿರ್ಮಾಣಗೊಂಡಂತಹ ಪ್ರದೇಶವನ್ನು ಪರ್ಯಾಯ ಪ್ರಸ್ಥಭೂಮಿ ಅಂತ ಕರೀತಾರೆ. ಇದು ವಿಶಾಲವಾದಂಥದ್ದು ಹಾಗೂ ಪ್ರಾಚೀನವಾದಂಥದ್ದು ಎನ್ನುವುದನ್ನು ಗೊತ್ತಿಲ್ಲ. ನಾವು ಭಾರತದ ನಕ್ಷೆನ ಗಮನಿಸಿದ್ರೆ ನೋಡ್ಕೊಳ್ಬಹುದು. ಇಲ್ಲಿ ಉತ್ತರದ ಪರ್ವತಗಳನ್ನು ಅಭ್ಯಾಸ ಮಾಡಿದ್ದೀವಿ. ಉಳಿದ ಭಾಗ ಉತ್ತರದ ಮಹಾಮೈದಾನ ನೋಡ್ಕೊಂಡಿದ್ದೀವಿ. ಇದರ ಜೊತೆಗೆ ಈ ಒಂದು ಭಾಗವನ್ನು ನಾವು ಪರ್ಯಾಯ ಪ್ರಸ್ಥಭೂಮಿ ಅಂತ ಕರ್ಕೊಳ್ತೀವಿ. ಅತ್ಯಂತ ಹಳೆಯದಾದಂಥದ್ದು ಹಾಗೂ ವಿಶಾಲವಾದಂಥದ್ದು ಎನ್ನುವುದನ್ನು ಇದನ್ನು ಗುರುತಿಸ್ಕೊಳ್ತೀವಿ. ಯಾಕೆ ವಿಶಾಲವಾದಂಥದ್ದು ಅಂದ್ರೆ ಇದು 16 ಲಕ್ಷ ಚದರ ಕಿಲೋಮೀಟರ್ನಷ್ಟು. 16 ಲಕ್ಷ ಚದರ ಕಿಲೋಮೀಟರ್ನಷ್ಟು ವ್ಯಾಪಿಸುವುದರಿಂದ ಇದು ಅತ್ಯಂತ ವಿಶಾಲವಾದಂತಹ ಒಂದು ಪ್ರಾಕೃತಿಕ ವಿಭಾಗ ಅಂತ ನಾವು ನೋಡ್ತೀವಿ. ಇದರ ಜೊತೆಗೆ ಈ ಒಂದು ಪರ್ಯಾಯ ಪ್ರಸ್ಥಭೂಮಿ ತಲೆ ಕೆಳಗಾಗಿರತಕ್ಕಂಥ ತ್ರಿಭುಜಾಕಾರದಲ್ಲಿರುವುದನ್ನು ಗಮನಿಸಬಹುದು. ತಲೆ ಕೆಳಗಾಗಿರುವ ತ್ರಿಭುಜಾಕಾರದಲ್ಲಿರ್ತಕ್ಕಂಥದ್ದು ಪರ್ಯಾಯ ಪ್ರಸ್ಥಭೂಮಿ. ಹಾಗಾಗಿ ಇದು ಏನನ್ನ ಒಳಗೊಂಡಿದೆ ಅಂತ ನಾವು ನೋಡುವುದಾದ್ರೆ, ಪರ್ಯಾಯ ಪ್ರಸ್ಥಭೂಮಿ ಮುಖ್ಯವಾಗಿ ಕೆಲವೊಂದಿಷ್ಟು ಪರ್ವತ ಶ್ರೇಣಿಗಳನ್ನು ಒಳಗೊಂಡಿದೆ, ಕೆಲವೊಂದಿಷ್ಟು ಪ್ರಸ್ಥಭೂಮಿಗಳನ್ನು ಒಳಗೊಂಡಿರುವುದನ್ನು ನಾವು ನೋಡುತ್ತೇವೆ. ಅದರಲ್ಲಿ ನೋಡುವುದಾದ್ರೆ ಅರಾವಳಿ ಬೆಟ್ಟಗಳು, ಅದರ ಜೊತೆಗೆ ವಿಂಧ್ಯ ಪರ್ವತ ಶ್ರೇಣಿ, ಸಾತ್ಪುರ್ ಬೆಟ್ಟಗಳು, ಇದರ ಜೊತೆಗೆ ಪರ್ಯಾಯ ಪ್ರಸ್ಥಭೂಮಿಯ ಪಶ್ಚಿಮಕ್ಕೆ ಪಶ್ಚಿಮ ಘಟ್ಟಗಳು, ಅದೇ ರೀತಿಯಾಗಿ ಪರ್ಯಾಯ ಪ್ರಸ್ಥಭೂಮಿಯ ಪೂರ್ವ ಭಾಗಕ್ಕೆ ಪೂರ್ವ ಘಟ್ಟಗಳು, ಈ ಪ್ರಮುಖ ಪರ್ವತ ಪ್ರದೇಶಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಇದರ ಜೊತೆಗೆ ಪ್ರಸ್ಥಭೂಮಿಗಳನ್ನು ಸಹಿತ ಒಳಗೊಂಡಿರ್ತಕ್ಕಂಥದ್ದು. ಅದರಲ್ಲಿ ಮಾಳವ ಪ್ರಸ್ಥಭೂಮಿ, ಇದರ ಜೊತೆಗೆ ಚೋಟಾನಾಗ್ಪುರ ಪ್ರಸ್ಥಭೂಮಿ, ಇದರ ಜೊತೆಗೆ ದಕ್ಕನ್ ಪ್ರಸ್ಥಭೂಮಿ. ಹೀಗೆ ಪರ್ಯಾಯ ಪ್ರಸ್ಥಭೂಮಿ ಮುಖ್ಯವಾಗಿ ಅರಾವಳಿ ಬೆಟ್ಟಗಳನ್ನ, ವಿಂಧ್ಯ ಪರ್ವತ ಶ್ರೇಣಿಯನ್ನ, ಸಾತ್ಪುರ್ ಬೆಟ್ಟಗಳನ್ನ, ಪೂರ್ವ ಘಟ್ಟ ಹಾಗೂ ಪಶ್ಚಿಮ ಘಟ್ಟಗಳನ್ನ, ಜೊತೆಗೆ ಚೋಟಾನಾಗ್ಪುರ ಪ್ರಸ್ಥಭೂಮಿ, ದಕ್ಕನ್ ಪ್ರಸ್ಥಭೂಮಿ, ಮಾಳವ ಪ್ರಸ್ಥಭೂಮಿಯನ್ನ ಒಳಗೊಂಡಿರ್ತಕ್ಕಂಥದ್ದು. ಹಾಗಾದ್ರೆ ಇದನ್ನ ಒಂದೊಂದಾಗಿ ಸಂಕ್ಷಿಪ್ತವಾಗಿ ವಿವರಣೆ ಮಾಡ್ಕೊಂಡು ಹೋಗೋಣ. ಮೊದಲಾಗಿ ಅರಾವಳಿ ಬೆಟ್ಟಗಳನ್ನು ನಾವಿಲ್ಲಿ ಕಾಣ್ತೀವಿ. ಅರಾವಳಿ ಬೆಟ್ಟಗಳು ಭಾರತದ ಗುಜರಾತ್ ಹಾಗೂ ರಾಜಸ್ಥಾನ ರಾಜ್ಯಗಳಲ್ಲಿ ಹಂಚಿಕೆಯಾಗಿರ್ತಕ್ಕಂಥದ್ದು. ಇಲ್ಲಿ ಗುಜರಾತ್ ಮತ್ತು ರಾಜಸ್ಥಾನ ರಾಜ್ಯಗಳಲ್ಲಿ ಅರಾವಳಿ ಬೆಟ್ಟಗಳನ್ನು ನಾವು ಕಾಣ್ತೀವಿ. ಈ ಅರಾವಳಿ ಬೆಟ್ಟಗಳಲ್ಲಿ ಅಬು ಪರ್ವತ ಎನ್ನುವುದನ್ನು ಮುಖ್ಯವಾಗಿ ನಾವು ಕಾಣ್ತೀವಿ. ಏನು? ಅಬು ಪರ್ವತ ಶ್ರೇಣಿ ಇದೆ. ಅಬು ಪರ್ವತ ಶ್ರೇಣಿಗಳು ಬಂದಿವೆ. ಈ ಅಬು ಪರ್ವತ ಶ್ರೇಣಿಗಳಲ್ಲಿ ಗುರು ಶಿಖರ ಎನ್ನುವಂಥದ್ದು ಮುಖ್ಯವಾಗಿರ್ತಕ್ಕಂಥದ್ದು. ಗುರು ಶಿಖರ ಇದು ಅರಾವಳಿ ಬೆಟ್ಟಗಳಲ್ಲಿಯೇ ಅತ್ಯಂತ ಎತ್ತರವಾದಂತಹ ಒಂದು ಶಿಖರ ಅಂತ ನಾವು ನೋಡ್ತೀವಿ. ಗುರು ಶಿಖರ
ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ದೃಷ್ಟಿಯಿಂದ ನಾವು ಗಮನಿಸಬೇಕು ಅಂತಂದ್ರೆ ಅರಾವಳಿ ಬೆಟ್ಟಗಳಲ್ಲಿ ಅತ್ಯಂತ ಎತ್ತರವಾದಂತಹ ಶಿಖರ ಎಂದು ಯಾವುದನ್ನ ಕರೆಯಲಾಗುತ್ತದೆ ಅಂತಂದ್ರೆ ಗುರು ಶಿಖರ ಎಂದು ಗುರುತಿಸಲಾಗ್ತದೆ ಅಂತ. ಈ ಒಂದು ಅರಾವಳಿ ಬೆಟ್ಟ ಪರ್ಯಾಯ ಪ್ರಸ್ಥಭೂಮಿಯ ವಾಯುವ್ಯ ಭಾಗದಲ್ಲಿ ಇರುವುದನ್ನು ನೀವು ಗಮನಿಸಬೇಕು. ಅದರಲ್ಲೂ ವಾಯುವ್ಯ ಭಾಗದ ರಾಜಸ್ಥಾನ ಮತ್ತು ಗುಜರಾತ್ ರಾಜ್ಯದಲ್ಲಿ ಹಂಚಿಕೆಯಾಗಿರುವುದನ್ನು ನೋಡುತ್ತೇವೆ. ಅದೇ ರೀತಿಯಾಗಿ ಅರಾವಳಿ ಬೆಟ್ಟಗಳ ಕೆಳಭಾಗದಲ್ಲಿ ಅಂದರೆ ದಕ್ಷಿಣ ಭಾಗಕ್ಕೆ ನೋಡಿದಾಗ ವಿಂಧ್ಯ ಪರ್ವತ ಶ್ರೇಣಿ, ಸಾತ್ಪುರ್ ಬೆಟ್ಟಗಳನ್ನು ನೋಡ್ಕೊತೀವಿ. ಅದರ ಜೊತೆಗೆ ನರ್ಮದಾ ಹಾಗೂ ತಾಪಿ ನದಿಗಳನ್ನು ಸಹಿತ ನಾವು ನೋಡ್ಕೊಳ್ತೀವಿ. ಹೀಗೆ ಪರ್ಯಾಯ ಪ್ರಸ್ಥಭೂಮಿಯಲ್ಲಿರ್ತಕ್ಕಂತಹ ಕೆಲವೊಂದಿಷ್ಟು ಪ್ರಮುಖ ಅಂಶಗಳ ಪೈಕಿ ಅರಾವಳಿ ಬೆಟ್ಟಗಳು ವಿಶೇಷ ಸ್ಥಾನವನ್ನು ಪಡ್ಕೊಂಡಿದ್ದಾವೆ ಅನ್ನೋದನ್ನು ನಾವು ನೋಡ್ಕೊತೀವಿ. ಇನ್ನು ಈ ಒಂದು ಪರ್ಯಾಯ ಪ್ರಸ್ಥಭೂಮಿಯ ಪೈಕಿ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಅಂತಂದ್ರೆ ಪಶ್ಚಿಮ ಘಟ್ಟಗಳು ಹಾಗೂ ಪೂರ್ವ ಘಟ್ಟಗಳು. ಅದರ ಕುರಿತಾಗಿ ನೋಡೋಣ. ಪರೀಕ್ಷಾ ದೃಷ್ಟಿಯಿಂದ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಏನು ಅಂತಂದ್ರೆ ಈ ಎರಡೂ ಘಟ್ಟಗಳ ನಡುವಿನ ವ್ಯತ್ಯಾಸವನ್ನ ಕೇಳುವುದನ್ನು ನಾವು ಸಾಮಾನ್ಯವಾಗಿ ನೋಡ್ತೀವಿ. ಹಾಗಾದ್ರೆ ಇವು ಎರಡರ ಸಂಪೂರ್ಣವಾದಂತಹ ಮಾಹಿತಿ ನಮಗೆ ದೊರೆತಿದೆ ಆದ್ರೆ ಅನುಕೂಲ ಎನ್ನುವುದನ್ನು ನೋಡೋದು. ಈಗ ಪಶ್ಚಿಮ ಘಟ್ಟಗಳು ಹಾಗೂ ಪೂರ್ವ ಘಟ್ಟಗಳು ಎನ್ನುವಂಥದ್ದನ್ನ ಎರಡು ಭಾಗಗಳಾಗಿ ವಿಂಗಡಿಸಿಕೊಳ್ಳೋಣ. ಪೂರ್ವ ಘಟ್ಟಗಳು ಜೊತೆಗೆ ಪಶ್ಚಿಮ ಘಟ್ಟ. ಪೂರ್ವ ಘಟ್ಟಗಳು ಹಾಗೂ ಪಶ್ಚಿಮ ಘಟ್ಟಗಳನ್ನ ನಾವು ಗಮನಿಸಬಹುದು. ಈಗ ಎರಡರ ನಡುವಿನ ವ್ಯತ್ಯಾಸ ಏನು ಅನ್ನೋದನ್ನ ಒಂದೊಂದಾಗಿ ವಿವರಣೆ ಮಾಡ್ಕೊಂಡು ಹೋಗೋಣ. ಅದರಲ್ಲಿ ಮೊದಲನೇದಾಗಿ ಪೂರ್ವ ಘಟ್ಟಗಳು ಅಂತಂದಾಗ ಪೂರ್ವ ಘಟ್ಟಗಳು ಎಲ್ಲಿವೆ ಅನ್ನೋದನ್ನ ನಾವು ಪೂರ್ವ ಘಟ್ಟಗಳು ಮುಖ್ಯವಾಗಿ ಪೂರ್ವ ಕರಾವಳಿಯ ಉದ್ದಕ್ಕೂ ವ್ಯಾಪಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಪೂರ್ವ ಘಟ್ಟಗಳು ಪೂರ್ವ ಕರಾವಳಿಯೊಂದಿಗೆ ಹಂಚಿಕೆಯಾಗಿರ್ತಕ್ಕಂಥದ್ದು ಅಂತ. ಪೂರ್ವ ಕರಾವಳಿಯೊಂದಿಗೆ ಹಂಚಿಕೆಯಾಗಿದೆ. ಅದೇ ರೀತಿಯಾಗಿ ಪಶ್ಚಿಮ ಘಟ್ಟಗಳನ್ನು ನೋಡಬಹುದು. ಪಶ್ಚಿಮ ಕರಾವಳಿಯೊಂದಿಗೆ ಹಂಚಿಕೊಂಡಿರ್ತಕ್ಕಂಥದ್ದು ಅಂತ. ಪಶ್ಚಿಮ ಕರಾವಳಿಯೊಂದಿಗೆ ಹಂಚಿಕೊಂಡಿರುವುದು ಇದು ಮೊದಲನೇ ಮುಖ್ಯವಾಗಿ ತಿಳ್ಕೊಬೇಕಾದ್ದು. ಎರಡನೆಯ ಒಂದು ಪ್ರಮುಖ ಅಂಶ ಅಂದ್ರೆ ಪೂರ್ವ ಘಟ್ಟಗಳು ಎಲ್ಲಿಂದ ಎಲ್ಲಿಯವರೆಗೆ ವ್ಯಾಪಿಸಿದೆ ಎಂಬುದು ಮುಖ್ಯವಾಗಿರುತ್ತದೆ. ಪೂರ್ವ ಘಟ್ಟಗಳನ್ನು ಸಾಮಾನ್ಯವಾಗಿ ಮಹಾನದಿಯ ಕಣಿವೆ ಪ್ರದೇಶದಿಂದ ನೀಲಗಿರಿ ಬೆಟ್ಟಗಳವರೆಗೂ ಸಹಿತ ನಾವು ಕಾಣಬಹುದು. ತಮಿಳುನಾಡಿನ ಕನ್ಯಾಕುಮಾರಿಯ ಬರ್ತಕ್ಕಂಥ ನೀಲಗಿರಿಯ ಒಂದು ಸ್ಥಳವನ್ನ ನಾವು ಪೂರ್ವ ಘಟ್ಟಗಳ ಅಂತಿಮ ಸ್ಥಳ ಅಂತೇಳಿ ನಾವು ನೋಡಬಹುದು. ಹಾಗಾದ್ರೆ ಪೂರ್ವ ಘಟ್ಟಗಳು ಎಲ್ಲಿಂದ ಎಲ್ಲಿಯವರೆಗೆ ವ್ಯಾಪಿಸಿದ್ದು? ಮಹಾನದಿಯಿಂದ ನೀಲಗಿರಿ ಬೆಟ್ಟದವರೆಗೆ. ಮಹಾನದಿಯಿಂದ ನೀಲಗಿರಿ ಬೆಟ್ಟದವರೆಗೂ ಪೂರ್ವ ಘಟ್ಟಗಳು ಇರುವುದನ್ನು ನಾವು ನೋಡ್ತೀವಿ. ಅದೇ ರೀತಿಯಾಗಿ ಪಶ್ಚಿಮ ಘಟ್ಟಗಳನ್ನು ನೋಡಿದಾಗ ಪಶ್ಚಿಮ ಘಟ್ಟವನ್ನು ಗಮನಿಸಬಹುದು. ತಾಪಿ ನದಿ ಕಣಿವೆಯಿಂದ ಕನ್ಯಾಕುಮಾರಿಯವರೆಗೂ ವ್ಯಾಪಿಸಿರ್ತಕ್ಕಂಥದ್ದನ್ನು ನೋಡ್ತೀವಿ, ಅಥವಾ ನೀಲಗಿರಿಯವರೆಗೂ ಅಥವಾ ಉದಕ ಮಂಡಲದವರೆಗೂ. ತಾಪಿ ನದಿಯಿಂದ ಕನ್ಯಾಕುಮಾರಿ ಅಥವಾ ಉದಕಮಂಡಲ ಅಥವಾ ಊಟಿಯವರೆಗೆ ಇರತಕ್ಕಂಥದ್ದನ್ನು ನಾವು ನೋಡ್ತೀವಿ. ತಾಪಿ ನದಿಯಿಂದ ಕನ್ಯಾಕುಮಾರಿ ಅಥವಾ ಉದಕಮಂಡಲ ಅಥವಾ ಊಟಿ ಅಥವಾ ನೀಲಗಿರಿಯ ಪ್ರದೇಶದವರೆಗೂ ಸಹಿತ ಪಶ್ಚಿಮ ಘಟ್ಟಗಳು ವ್ಯಾಪಿಸಿರುವುದನ್ನು ನಾವು ನೋಡಿಕೊಳ್ಳುತ್ತೇವೆ. ಇದು ಎರಡನೆಯ ಒಂದು ಪ್ರಮುಖ ವ್ಯತ್ಯಾಸವನ್ನು ನೋಡಿದರೆ, ಮೂರನೆಯ ವ್ಯತ್ಯಾಸ ಪೂರ್ವ ಘಟ್ಟಗಳು
ಎತ್ತರವಾಗಿಲ್ಲ ಹಾಗೂ ನಿರಂತರವಾಗಿಲ್ಲ. ಎತ್ತರವಾಗಿಲ್ಲ ಹಾಗೂ ನಿರಂತರವಾಗಿಲ್ಲ. ಗಮನಿಸಬಹುದು, ಪಶ್ಚಿಮ ಘಟ್ಟಗಳು ಪೂರ್ವ ಘಟ್ಟಗಳಿಗಿಂತ ಎತ್ತರವಾಗಿದ್ದು ಹಾಗೂ ನಿರಂತರವಾಗಿರುವುದನ್ನು ನೋಡಬಹುದು. ಆದರೆ ಪೂರ್ವ ಘಟ್ಟಗಳು ಎತ್ತರವಾಗಿಲ್ಲ ಹಾಗೂ ನಿರಂತರವಾಗಿಲ್ಲ. ಯಾಕೆ ನಿರಂತರವಾಗಿಲ್ಲ ಅಂದ್ರೆ ಅವು ನದಿ ಕಣಿವೆಗಳಿಂದ ಪ್ರತ್ಯೇಕಿಸಲ್ಪಟ್ಟಿರುವುದರಿಂದ. ಆದರೆ ಪಶ್ಚಿಮ ಘಟ್ಟಗಳು ನದಿ ಕಣಿವೆಗಳಿಂದ ಪ್ರತ್ಯೇಕಿಸಲ್ಪಟ್ಟಿಲ್ಲ. ಹೀಗಾಗಿ ಈ ಒಂದು ಅಂಶವನ್ನು ನಾವು ಗಮನಿಸಬೇಕು ಅಂತ ಹೇಳಿ. ಹಾಗಾದರೆ ಪಶ್ಚಿಮ ಘಟ್ಟಗಳ ಒಂದು ಭಾಗ ಎತ್ತರವಾಗಿದ್ದು ನಿರಂತರವಾಗಿವೆ. ಎತ್ತರವಾಗಿದ್ದು ನಿರಂತರವಾಗಿವೆ. ಇದು ಮೂರನೇ ಒಂದು ಪ್ರಮುಖವಾದಂತಹ ಒಂದು ವ್ಯತ್ಯಾಸವನ್ನು ನಾವು ನೋಡ್ತೀವಿ. ನಾಲ್ಕನೇ ಒಂದು ವ್ಯತ್ಯಾಸ, ಇದು ನದಿ ಕಣಿವೆಗಳಿಂದ ಪ್ರತ್ಯೇಕಿಸಲ್ಪಟ್ಟಿದೆ. ನದಿ ಕಣಿವೆಗಳಿಂದ ಪ್ರತ್ಯೇಕಿಸಲ್ಪಟ್ಟಿದೆ. ನದಿ ಕಣಿವೆಗಳಿಂದ ಪ್ರತ್ಯೇಕಿಸಲ್ಪಟ್ಟಿದೆ. ಇದು ನದಿ ಕಣಿವೆಗಳಿಂದ ಪ್ರತ್ಯೇಕಿಸಲ್ಪಟ್ಟಿಲ್ಲ. ನದಿ ಕಣಿವೆಗಳಿಂದ ಪ್ರತ್ಯೇಕಿಸಲ್ಪಟ್ಟಿದೆ, ನದಿ ಕಣಿವೆಗಳಿಂದ ಪ್ರತ್ಯೇಕಿಸಲ್ಪಟ್ಟಿಲ್ಲ. ಇದು ನಾಲ್ಕನೆಯ ವ್ಯತ್ಯಾಸ. ಇನ್ನು ಐದನೆಯ ಪ್ರಮುಖ ವ್ಯತ್ಯಾಸವನ್ನು ನಾವು ನೋಡ್ಕೊಳ್ಳೋದಾದ್ರೆ ಐದನೆಯ ಪ್ರಮುಖ ವ್ಯತ್ಯಾಸ ಏನಿರುವುದನ್ನು ನೋಡೋದಾದ್ರೆ ಅರಮಕೊಂಡ ಪೂರ್ವ ಘಟ್ಟಗಳಲ್ಲಿ ಅತ್ಯಂತ ಎತ್ತರವಾದಂತಹ ಸ್ಥಳ ಅಂತ ಕರೆಸಿಕೊಂಡಿರ್ತಕ್ಕಂಥದ್ದು ಯಾವುದು? ಅರಮಕೊಂಡ ಎನ್ನುವಂತಹ ಪ್ರದೇಶ ಪೂರ್ವ ಘಟ್ಟಗಳಲ್ಲಿಯೇ ಎತ್ತರವಾದಂಥದ್ದು ಅಂತ. ಎತ್ತರವಾದದ್ದು ಅಂತ. ಹಾಗಾದ್ರೆ ಪಶ್ಚಿಮ ಘಟ್ಟಗಳಲ್ಲಿ ಎತ್ತರವಾದಂತಹ ಪರ್ವತ ಶ್ರೇಣಿಗಳು ಅದಾವು. ಇಲ್ಲಿ ಬಹಳಷ್ಟು ಪರ್ವತ ಶ್ರೇಣಿಗಳನ್ನು ನಾವು ನೋಡ್ಕೊತೀವಿ. ಅದರಲ್ಲಿ ಮುಖ್ಯವಾಗಿ ಬೋರ್ಘಾಟ್, ಪಾಲ್ಘಾಟ್, ಟಾಲ್ಘಾಟ್ ಹಾಗೂ ಅಣ್ಣಾಮಲೈ ಸರಣಿ, ಪಳನಿ ಬೆಟ್ಟಗಳು, ಅದರ ಜೊತೆಗೆ ಕಾರ್ಡಮಾಮ್ ಎನ್ನುವಂತಹ ಪ್ರಮುಖ ಪರ್ವತ ಶ್ರೇಣಿಗಳ ಸಾಲನ್ನೇ ನಾವು ಇಲ್ಲಿ ಕಾಣ್ತೀವಿ. ಯಾವ್ಯಾವು? ಬೋರ್ಘಾಟ್, ಪಾಲ್ಘಾಟ್, ಟಾಲ್ಘಾಟ್ ಹಾಗೂ ಅಣ್ಣಾಮಲೈ, ಪಳನಿ, ಕಾರ್ಡಮಾಮ್. ಇವು ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುವಂತಹ ಪ್ರಮುಖ ಪರ್ವತ ಘಾಟಿಗಳು ಅಂತ ನಾವು ಗುರುತಿಸ್ತೇವೆ. ಈಗಾಗಲೇ 9ನೇ ತರಗತಿಯಲ್ಲಿ ನಾವು ಪರ್ವತ ಘಾಟಿಗಳನ್ನು ಅಭ್ಯಾಸ ಮಾಡಿದ್ದೀವಿ. ಪರ್ವತ ಘಾಟಿಗಳನ್ನ ಏನು ನೋಡ್ಕೊಂಡಿದ್ದೀವಿ? ರಸ್ತೆಗಳನ್ನ ಸಂಪರ್ಕಿಸುವಂತಹ ನಿಟ್ಟಿನಲ್ಲಿ ಅಥವಾ ಯಾವುದಾದ್ರೂ ನಗರಗಳಿಗೆ ಸಂಪರ್ಕವನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಘಟ್ಟ ಪ್ರದೇಶದಲ್ಲಿ ನಿರ್ಮಾಣವಾದಂತಹ ಸಾರಿಗೆ ಮಾರ್ಗಗಳನ್ನ ಪರ್ವತ ಘಾಟಿಗಳು ಅಂತ ನಾವು ನೋಡ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ಇವು ಸಹಿತ ಬೋರ್ಘಾಟ್, ಪಾಲ್ಘಾಟ್, ಟಾಲ್ಘಾಟ್ ಹಾಗೂ ಅಣ್ಣಾಮಲೈ, ಪಳನಿ, ಕಾರ್ಡಮಾಮ್. ಅರಮಕೊಂಡ ಎನ್ನುವುದು ಪೂರ್ವ ಘಟ್ಟಗಳಲ್ಲಿ ಎತ್ತರವಾದಂತಹ ಪರ್ವತ ಶ್ರೇಣಿ. ಆದರೆ ಅದೇ ರೀತಿಯಾಗಿ ಪಶ್ಚಿಮ ಘಟ್ಟಗಳಲ್ಲಿ ಯಾವುದಾದ್ರೂ ಇದೆ ಎನ್ನುವುದನ್ನು ಗಮನಿಸಿದ್ದಾರೆ. ಈ ಅಣ್ಣಾಮಲೈ ಸರಣಿಯಲ್ಲಿ ನಾವು ನೋಡಬಹುದು. ಅಣ್ಣಾಮಲೈ ಸರಣಿಯಲ್ಲಿ ಬರ್ತಕ್ಕಂಥ ಅನೈಮುಡಿ, ಅಣ್ಣಾಮಲೈ ಸರಣಿಯಲ್ಲಿ ಬರ್ತಕ್ಕಂಥ ಅನೈಮುಡಿ ಇಡೀ ದಕ್ಷಿಣ ಭಾರತದಲ್ಲಿ ಅತ್ಯಂತ ಎತ್ತರವಾದಂತಹ ಒಂದು ಪರ್ವತ ಶೃಂಖಲ ಅಂತ ಹೇಳಿ ನೋಡಬಹುದು. ಎಲ್ಲಿ? ಅಣ್ಣಾಮಲೈ ಸರಣಿಯಲ್ಲಿ ಬರ್ತಕ್ಕಂಥ ಅನೈಮುಡಿಯು ದಕ್ಷಿಣ ಭಾರತದಲ್ಲಿ ಅತ್ಯಂತ ಎತ್ತರವಾದಂಥದ್ದು ಅಥವಾ ಪಶ್ಚಿಮ ಘಟ್ಟಗಳಲ್ಲಿಯೇ ಎತ್ತರವಾದಂಥದ್ದು ಎನ್ನುವುದನ್ನು ನೋಡ್ಕೊಳ್ತೀವಿ. ಅದೇ ರೀತಿಯಾಗಿ ಕಾರ್ಡಮಾಮ್ ಎನ್ನುವಂಥದ್ದನ್ನ ಗಮನಿಸಬಹುದು. ಕಾರ್ಡಮಾಮ್ ಎನ್ನುವಂತಹ ಒಂದು ಪರ್ವತ ಶ್ರೇಣಿ, ಈ ಕಾರ್ಡಮಾಮ್ ಎನ್ನುವಂತಹ ಪರ್ವತ ಶ್ರೇಣಿ ಪರ್ಯಾಯ ಪ್ರಸ್ಥಭೂಮಿಯಲ್ಲಿಯೇ ಅತ್ಯಂತ ದಕ್ಷಿಣಕ್ಕೆ ಇರತಕ್ಕಂಥ ಅಥವಾ ಕೊನೆಯ
ಬರ್ತಕ್ಕಂತಹ ಒಂದು ಪರ್ವತ ಶ್ರೇಣಿ ಯಾವುದು ಅಂದ್ರೆ ಕಾಡಮಾಮ್ ಎನ್ನುವಂಥದ್ದನ್ನು ನಾವು ನೋಡ್ತೀವಿ. ಇದೇ ಒಂದು ಸಂದರ್ಭದಲ್ಲಿ ನಾವು ಈ ಕಾಡಮಾಮನ ಹತ್ತಿರಕ್ಕೆ ಬಂದಾಗ ಈ ಒಂದು ಪ್ರದೇಶವನ್ನು ಇಲ್ಲಿ ಗಮನಿಸಬೇಕು. ನೀಲಗಿರಿ ಎನ್ನುವಂತಹ ಸ್ಥಳ ಅಥವಾ ಉಟಿ ಉದಕಮಂಡಲ ಎನ್ನುವಂತಹ ಬೇರೆ ಬೇರೆ ಹೆಸರಿನಿಂದಲೂ ಸಹಿತ ನೋಡ್ಕೊಳ್ತೀವಿ. ಇದು ಸಹಿತ ಒಂದು ವಿಶೇಷತೆಯನ್ನು ಒಳಗೊಂಡಿರ್ತಕ್ಕಂಥದ್ದು ಏನು ಅಂತಂದ್ರೆ ಈ ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು ಒಂದು ಪ್ರದೇಶದಲ್ಲಿ ಸಂಧಿಸ್ತವೆ. ಆ ಸಂಧಿಸುವ ಪ್ರದೇಶವೇ ಯಾವುದು ಅಂದ್ರೆ ನೀಲಗಿರಿ ಬೆಟ್ಟ ಅಥವಾ ಉದಕಮಂಡಲ ಅಥವಾ ಗ್ರೀನ್ ಹಿಲ್ಸ್ ಅಂತ ಹೇಳಿ ಸಹಿತ ಬೇರೆ ಬೇರೆ ಹೆಸರಿನಿಂದ ಕರ್ಕೊಳ್ತೀವಿ. ಮುಖ್ಯವಾಗಿ ಇವತ್ತಲ್ಲಿ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಸಂಧಿಸಲ್ಪಡುವ ಸ್ಥಳ ಯಾವುದು ಅಂದ್ರೆ ನೀಲಗಿರಿ ಬೆಟ್ಟ ಅಂತ. ಹೀಗೆ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳ ನಡುವಿನ ವ್ಯತ್ಯಾಸವನ್ನು ನಾವು ನೋಡ್ತೀವಿ. ಪಶ್ಚಿಮ ಘಟ್ಟಗಳ ಕುರಿತಾಗಿ ಸಂಕ್ಷಿಪ್ತ ಪ್ರಶ್ನೆಗಳನ್ನು ಕೇಳುವಂತಹ ಒಂದು ಅವಕಾಶವು 2 ಅಂಕಕ್ಕೆ ಸಂಬಂಧಿಸಿದಂತೆ ಪಶ್ಚಿಮ ಘಟ್ಟಗಳ ಕುರಿತಾಗಿ ಬರೆಯಿರಿ ಅಂತ ಹೇಳಿ, ಅದೇ ರೀತಿಯಾಗಿ ಪೂರ್ವ ಘಟ್ಟವನ್ನು ಕೇಳಬಹುದು. ಆದರೆ ಅತಿ ಹೆಚ್ಚಿನ ಸಂದರ್ಭದಲ್ಲಿ ಪರೀಕ್ಷಾ ದೃಷ್ಟಿಯಿಂದ ಪೂರ್ವ ಹಾಗೂ ಪಶ್ಚಿಮ ಘಟ್ಟಗಳ ನಡುವಿನ ವ್ಯತ್ಯಾಸವನ್ನು ನಾವು ಹೆಚ್ಚಾಗಿ ಕೇಳುವುದನ್ನು ನಾವು ನೋಡ್ತೀವಿ. ಅದರ ಜೊತೆಗೆ ಕೆಲವೊಂದಿಷ್ಟು 1 ಅಂಕದ ಪ್ರಶ್ನೆಗಳು ಇದರಲ್ಲಿ ಕಾಣ್ತೀವಿ. ಉದಾಹರಣೆಗೆ ನೀವು ನೋಡ್ಕೋಬಹುದು, ಪೂರ್ವ ಘಟ್ಟಗಳು ಇಲ್ಲಿಂದ ಇಲ್ಲಿವರೆಗೆ ಮಹಾನದಿಯಿಂದ ಕನ್ಯಾಕುಮಾರಿ ಅಥವಾ ನೀಲಗಿರಿ ಬೆಟ್ಟದವರೆಗೆ. ಅದೇ ರೀತಿಯಾಗಿ ಪಶ್ಚಿಮ ಘಟ್ಟಗಳು ತಾಪಿ ನದಿಯಿಂದ ಕನ್ಯಾಕುಮಾರಿವರೆಗೆ. ಅದರ ಜೊತೆ ಪೂರ್ವ ಘಟ್ಟಗಳ ಅತ್ಯಂತ ಎತ್ತರವಾದಂತಹ ಪ್ರದೇಶ ಅರಳಿಕೊಂಡಿರುವಂಥದ್ದು. ಅದೇ ರೀತಿಯಾಗಿ ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖ ಪರ್ವತ ಶ್ರೇಣಿಗಳನ್ನು ಹೆಸರಿಸಿದಾಗ ಬೋರ್ಘಾಟ್, ಪಾಲ್ಘಾಟ್, ತಾಲ್ಘಾಟ್, ಅದರ ಜೊತೆಗೆ ಅದರ ದಕ್ಷಿಣಕ್ಕೆ ಬರತಕ್ಕಂತಹ ಅಣ್ಣಾಮಲೈ ಸರಣಿ, ಪಳನಿ ಹಾಗೂ ದಕ್ಷಿಣದ ಕಾಡಮಾಮ್ ಇವು ಪ್ರಮುಖ ಪರ್ವತ ಶ್ರೇಣಿಗಳು. ಅದರಲ್ಲೂ ಈ ಪ್ರಮುಖ ಪದವನ್ನು ಬರೆಯುವಂತೆ ಇಲ್ಲ. ಏನು ಅಂದ್ರೆ ದಕ್ಷಿಣ ಭಾರತದಲ್ಲಿಯೇ ಅತ್ಯಂತ ಎತ್ತರವಾದಂತಹ ಒಂದು ಪ್ರದೇಶ ಅಂತ ನಾವು 12 ನದಿಯನ್ನು ಕಾಣ್ತೀವಿ. ಹೀಗೆ ಅತಿ ಪ್ರಮುಖವಾಗಿ ಪರ್ಯಾಯ ಪ್ರಸ್ಥ ಭೂಮಿಯ ಮಟ್ಟಿಗೆ ಈ ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳನ್ನ ಈ ರೀತಿಯಾಗಿ ನಾವು ನೋಡ್ಕೊಳ್ತೀವಿ. ಇನ್ನು ನಂತರ ಬರ್ತಕ್ಕಂಥದ್ದು ಅಂತಂದ್ರೆ ಮುಖ್ಯವಾಗಿ ಈ ದಕ್ಕನ ಪ್ರಸ್ಥಭೂಮಿಯನ್ನ ನಾವು ನೋಡಬಹುದು. ಈ ದಕ್ಕನ ಪ್ರಸ್ಥಭೂಮಿಯು ಪರ್ಯಾಯ ಪ್ರಸ್ಥಭೂಮಿಯ ಮಧ್ಯಭಾಗಕ್ಕೆ ಇರುವುದರಿಂದ ನಾವು ಅದನ್ನು ದಕ್ಕನ ಪ್ರಸ್ಥಭೂಮಿ ಅಂತ ಹೇಳಿ ಸಹಿತ ನಾವು ನೋಡ್ಕೊಳ್ತೀವಿ. ಈ ದಕ್ಕನ ಪ್ರಸ್ಥಭೂಮಿಯ ವಾಯುವ್ಯ ಭಾಗಕ್ಕೆ ಅರಾವಳಿ ಬೆಟ್ಟಗಳು, ವಿಂಧ್ಯಾಸರಣಿ, ಸಾತ್ಪುರ ಶ್ರೇಣಿಗಳನ್ನು ನಾವು ಕಾಣ್ತೀವಿ. ದಕ್ಕನ ಪ್ರಸ್ಥಭೂಮಿಯ ವಾಯುವ್ಯ ಭಾಗಕ್ಕೆ ಅರಾವಳಿ ಬೆಟ್ಟಗಳು, ವಿಂಧ್ಯ ಪರ್ವತ ಶ್ರೇಣಿ, ಸಾತ್ಪುರ ಬೆಟ್ಟಗಳನ್ನು ಕಾಣ್ತೀವಿ. ಅದೇ ರೀತಿಯಾಗಿ ಅದರ ಉತ್ತರಕ್ಕೆ ದಕ್ಕನ ಪ್ರಸ್ಥಭೂಮಿಯ ಉತ್ತರಕ್ಕೆ ಕೆಲವೊಂದಿಷ್ಟು ಬೇರೆ ಬೇರೆ ಪರ್ವತಗಳನ್ನು ಸಹಿತ ನಾವು ಕಾಣ್ತೀವಿ. ಅದರಲ್ಲಿ ಮಹಾದೇವ ಬೆಟ್ಟಗಳು, ಮೈಕಲ್ ಶ್ರೇಣಿ, ಹೀಗೆ ಪರ್ವತ ಶ್ರೇಣಿಗಳನ್ನು ಕಂಡಿದ್ದಾರೆ. ಈಶಾನ್ಯ ಭಾಗದಲ್ಲಿ ದಕ್ಕನ ಪ್ರಸ್ಥಭೂಮಿಯ ಈಶಾನ್ಯ ಭಾಗಕ್ಕೆ ಚೋಟಾನಾಗ್ಪುರ ಪ್ರಸ್ಥಭೂಮಿ ಇರುವುದನ್ನು ನಾವು ಕಾಣ್ತೀವಿ. ಹೀಗೆ ದಕ್ಕನ ಪ್ರಸ್ಥಭೂಮಿಯು ಸಹಿತ ಕೆಲವೊಂದಿಷ್ಟು ಬೆಟ್ಟ ಗುಡ್ಡ ಪರ್ವತ ಶ್ರೇಣಿಗಳ ಒಂದು ಸುತ್ತುವರೆದಿರುವುದನ್ನು ನಾವು ಕಾಣ್ತೀವಿ ಅಂತ ಹೇಳಿ. ಹೀಗೆ ಪರ್ಯಾಯ ಪ್ರಸ್ಥಭೂಮಿಯು ಭಾರತದ ಪ್ರಾಕೃತಿಕ ವಿಭಾಗಗಳ ಪೈಕಿ ಅತ್ಯಂತ ಪ್ರಮುಖವಾದಂಥದ್ದು ಎನ್ನುವುದು ತಿಳ್ಕೊಂಡಿರಬೇಕಾದಂಥದ್ದು ಅಂತ ಹೇಳಿ. ನಂತರ ಬರ್ತಕ್ಕಂಥದ್ದು ಈ ಪರ್ಯಾಯ ಪ್ರಸ್ಥಭೂಮಿಯ ಆರ್ಥಿಕತೆಯ ಅನುಕೂಲಗಳೇನು, ಅರ್ಥವ್ಯವಸ್ಥೆಗೆ ಈ ಒಂದು ಲಕ್ಷಣ ಬಹಳಷ್ಟು ಅನುಕೂಲವನ್ನು ಉಂಟು ಮಾಡಿದೆ. ಹಾಗಾದ್ರೆ ಪರ್ಯಾಯ ಪ್ರಸ್ಥಭೂಮಿಯಿಂದ ಅರ್ಥವ್ಯವಸ್ಥೆಗೆ ಆಗಿರ್ತಕ್ಕಂಥ ಅನುಕೂಲಗಳೇನು ಎಂಬುದನ್ನು ನೋಡಿಕೊಂಡು ಪರ್ಯಾಯ ಪ್ರಸ್ಥಭೂಮಿಯ ಪ್ರಾಮುಖ್ಯತೆ ಈಗಾಗಲೇ ಉತ್ತರದ ಪರ್ವತಗಳಿಂದ ಆದಂತಹ ಪ್ರಾಮುಖ್ಯತೆಯನ್ನು ನೋಡಿದ್ವಿ, ಉತ್ತರದ ಮೈದಾನದಿಂದ ಆದಂತಹ ಪ್ರಾಮುಖ್ಯತೆಗಳನ್ನು ನೋಡಿಕೊಂಡಿದ್ವಿ. ಅದೇ ರೀತಿ ಪರ್ಯಾಯ ಪ್ರಸ್ಥಭೂಮಿಯಿಂದಲೂ ಸಹಿತ ದೇಶಕ್ಕೆ ಅಥವಾ ಆ ಭಾಗದ ಒಂದು ಪ್ರದೇಶಕ್ಕೆ ಹಲವು ಅನುಕೂಲತೆಗಳಿರುವುದನ್ನು ನಾವು ಕಾಣ್ತೀವಿ. ಹಾಗಾದ್ರೆ ಯಾವ್ಯಾವ ಅನುಕೂಲತೆಗಳಿರುವುದನ್ನು ನೋಡ್ಕೊಳ್ಳೋದಾದ್ರೆ ಮೊದಲನೇ ಒಂದು ಅನುಕೂಲತೆ ಏನು ಅಂತಂದ್ರೆ ಖನಿಜ ಸಂಪನ್ಮೂಲಗಳು, ಖನಿಜ ಸಂಪನ್ಮೂಲಗಳ ಹಾಗೂ ದಟ್ಟವಾದ
ಕಾಡುಗಳನ್ನು ಒಳಗೊಂಡಿರುವುದು ಅಂತ ನೋಡಿ. ಮೊದಲನೇ ಉಪಯೋಗ ಅಥವಾ ಪ್ರಾಮುಖ್ಯತೆ, ಈ ಪರ್ಯಾಯ ಪ್ರಸ್ಥಭೂಮಿಯ ಮಧ್ಯಭಾಗದಲ್ಲಿ ಅಪಾರ ಪ್ರಮಾಣದ ಖನಿಜ ಸಂಪನ್ಮೂಲಗಳು ಇರುವುದು ಎನ್ನುವಂಥದ್ದು ಗೊತ್ತಿರ್ತಕ್ಕಂಥದ್ದು. ಹೀಗಾಗಿ ಆ ಒಂದು ಅನುಕೂಲತೆಯನ್ನು ಗಮನಿಸಿದಾಗ ಈ ಪರ್ಯಾಯ ಪ್ರಸ್ಥಭೂಮಿಯ ಮೊದಲನೇ ಪ್ರಾಮುಖ್ಯತೆ ಖನಿಜ ಸಂಪನ್ಮೂಲಗಳನ್ನು ಒಳಗೊಂಡಿರ್ತಕ್ಕಂಥದ್ದು, ಅದರ ಜೊತೆಗೆ ದಟ್ಟವಾದ ಕಾಡುಗಳನ್ನು ಸಹಿತ ಒಳಗೊಂಡಿರ್ತಕ್ಕಂಥದ್ದು. ಇದು ಮೊದಲನೇ ಅನುಕೂಲ. ಎರಡನೇ ಒಂದು ಪ್ರಾಮುಖ್ಯತೆಯನ್ನು ನೋಡೋದಾದ್ರೆ ಮಾನ್ಸೂನ್ ಮಾರುತಗಳ ಮೇಲೆ ಪ್ರಭಾವ ಬೀರುವುದು. ಮಾನ್ಸೂನ್ ಮಾರುತಗಳ ಮೇಲೆ ಪ್ರಭಾವ ಬೀರುವುದು. ಪರ್ಯಾಯ ಪ್ರಸ್ಥಭೂಮಿಯನ್ನ ನಾವು ಈ ಭಾರತ ನಕ್ಷೆಯಲ್ಲಿ ನೋಡಬಹುದು. ಪರ್ಯಾಯ ಪ್ರಸ್ಥಭೂಮಿಯ ಪಶ್ಚಿಮ ಘಟ್ಟಗಳು, ಪೂರ್ವಕ್ಕೆ ಪೂರ್ವ ಘಟ್ಟಗಳಿರುವುದನ್ನು ಕಾಣುತ್ತದೆ. ಅದರಲ್ಲಿ ಈ ಪಶ್ಚಿಮ ಘಟ್ಟಗಳು ಮಾನ್ಸೂನ್, ಅದರಲ್ಲೂ ನೈಋತ್ಯ ಮಾನ್ಸೂನ್ ಮಾರುತಗಳ ಮೇಲೆ ಪ್ರಭಾವ ಬೀರತಕ್ಕಂಥದ್ದು ಅಂತ. ಹೇಗೆ ಅಂದರೆ ಅರಬ್ಬಿ ಸಮುದ್ರದ ಮೇಲಿಂದ ಹಾದು ಹೋಗುವಂತಹ ನೈಋತ್ಯ ಮಾನ್ಸೂನ್ ಮಾರುತಗಳು ಈ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಕಂಡುಬರತಕ್ಕಂತಹ ಪಶ್ಚಿಮ ಘಟ್ಟಗಳಲ್ಲಿರತಕ್ಕಂಥ ಎತ್ತರವಾದಂತಹ ಪರ್ವತ ಪ್ರದೇಶಗಳಿಂದ ತಡೆಯಲ್ಪಡುವುದರಿಂದ ಈ ಭಾಗದಲ್ಲಿ ಅತಿ ಹೆಚ್ಚಿನ ಮಳೆಯನ್ನು ಕಾಣ್ತೇವೆ. ಹೀಗಾಗಿ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ನಿತ್ಯ ಹರಿದ್ವರ್ಣ ಕಾಡುಗಳು ಇರುವುದನ್ನು ಸಹಿತ ನಾವು ಕಾಣ್ತೀವಿ. ಅದಕ್ಕೆ ಪ್ರಮುಖ ಕಾರಣ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲಾವಧಿಯಲ್ಲಿ ಮಾರುತಗಳನ್ನು ತಡೆದು ಮಳೆ ಸುರಿಸುವಂತಹ ಒಂದು ಗುಣಲಕ್ಷಣ ಹೊಂದಿರತಕ್ಕಂಥ ಪರ್ಯಾಯ ಪ್ರಸ್ಥಭೂಮಿಯ ಒಂದು ಉಪಯೋಗವನ್ನು ನಾವು ಇಲ್ಲಿ ಗಮನಿಸಬಹುದು. ಇದು ಎರಡನೇ ಒಂದು ಉಪಯೋಗ, ನೈಋತ್ಯ ಮಾನ್ಸೂನ್ ಮಾರುತಗಳ ಮೇಲೆ ಪ್ರಭಾವ ಬೀರುವುದು ಅಂತ. ಹೀಗೆ ಪ್ರಾಮುಖ್ಯತೆಯನ್ನು ನಾವು ಗಮನಿಸಬಹುದು. ಅದರ ಜೊತೆಗೆ ಅನೇಕ ಮೂರನೇ ಒಂದು ಪ್ರಾಮುಖ್ಯತೆ, ದಕ್ಷಿಣ ಭಾರತದ ನದಿಗಳ ಉಗಮ ಸ್ಥಳವಾಗಿದೆ. ದಕ್ಷಿಣ ಭಾರತದ ನದಿಗಳ ಉಗಮ ಸ್ಥಳ ಹಾಗೂ ವಿದ್ಯುತ್ ಉತ್ಪಾದನೆಗೆ ನೆರವಾಗಿದೆ ಎಂಬುದನ್ನು ನಾವು ದಕ್ಷಿಣ ಭಾರತ ಎಂಬುದನ್ನು ನಾವು ನೋಡ್ತೀವಿ. ದಕ್ಷಿಣ ಭಾರತದ ಪೈಕಿ ಪರ್ಯಾಯ ಪ್ರಸ್ಥಭೂಮಿಯಲ್ಲಿರತಕ್ಕಂತಹ ಒಂದು ಪಶ್ಚಿಮ ಘಟ್ಟಗಳಲ್ಲಿ ಅತಿ ಹೆಚ್ಚಿನ ನದಿಗಳು ಉಗಮಗೊಳ್ಳುವುದನ್ನು ನಾವು ನೋಡ್ತೀವಿ. ಕೃಷ್ಣಾ ನದಿ ಆಗಿರ್ಬೋದು, ಕಾವೇರಿ ನದಿ ಆಗಿರ್ಬೋದು, ಗೋದಾವರಿ ನದಿ ಆಗಿರ್ಬೋದು, ನರ್ಮದಾ ಆಗಿರ್ಬೋದು, ತಪ್ತಿ ನದಿ ಆಗಿರ್ಬೋದು, ಇವೆಲ್ಲವೂ ಸಹಿತ ಪಶ್ಚಿಮ ಘಟ್ಟಗಳಲ್ಲಿ ಉಗಮಗೊಳ್ಳುವಂತಹ ಆ ಒಂದು ನದಿಗಳಿಂದ ಎತ್ತರವಾದಂತಹ ಪ್ರದೇಶಗಳಿಂದ ಹರಿತಕ್ಕಂಥ ನೀರು ಜಲಪಾತಗಳನ್ನು ಸೃಷ್ಟಿ ಮಾಡೋದ್ರಿಂದ ಇಲ್ಲಿ ವಿದ್ಯುತ್ ಉತ್ಪಾದನೆಯೂ ಸಹಿತ ಅನುಕೂಲವಾಗಿರ್ತಕ್ಕಂಥದ್ದು. ಹೀಗೆ ಪರ್ಯಾಯ ಪ್ರಸ್ಥಭೂಮಿಯ ಮೂರನೇ ಒಂದು ಉಪಯೋಗ ಅಂದ್ರೆ ದಕ್ಷಿಣ ಭಾರತದಲ್ಲಿ ಹಲವಾರು ನದಿಗಳಿಗೆ ಉಗಮ ಸ್ಥಳವಾಗಿದೆ. ಅದರ ಜೊತೆಗೆ ವಿದ್ಯುತ್ ಉತ್ಪಾದನೆಗೆ ಅನುಕೂಲವಾಗಿರ್ತಕ್ಕಂಥದ್ದು. ಇವು ಪ್ರಮುಖವಾಗಿ ಮೂರು ಪ್ರಾಮುಖ್ಯತೆಯನ್ನು ನೋಡ್ತೀವಿ. ನಾಲ್ಕನೇದಾಗಿ ಬರ್ತಕ್ಕಂಥದ್ದು ಅಂತಂದ್ರೆ ಗಿರಿಧಾಮಗಳನ್ನು ನಾವು ನೋಡಿರ್ತಕ್ಕಂಥದ್ದು. ಗಿರಿಧಾಮ ನಾವು ಉತ್ತರದ ಪರ್ವತಗಳನ್ನು ಅಭ್ಯಾಸ ಮಾಡುವಂತಹ ಸಂದರ್ಭದಲ್ಲಿ ಗಿರಿಧಾಮಗಳನ್ನು ನೋಡಬಹುದು. ಸಿಮ್ಲಾ, ನೈನಿತಾಲ್, ರಾಣಿಪೇಟ್, ಹೀಗೆ ಬಹಳಷ್ಟು ಗಿರಿಧಾಮಗಳನ್ನು ನೋಡ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ದಕ್ಷಿಣ ಭಾರತದಲ್ಲಿಯೂ ಸಹಿತ ಪ್ರಮುಖ ಗಿರಿಧಾಮಗಳನ್ನು ಕಾಣ್ತೀವಿ. ಈ ಗಿರಿಧಾಮಗಳು ಪ್ರವಾಸಿಗರ ಆಕರ್ಷಕ ತಾಣಗಳಾಗಿಯೂ ಸಹಿತ ಇರುವುದನ್ನು ನಾವು ನೋಡ್ಕೊತೀವಿ. ಅದರಲ್ಲಿ ಮುಖ್ಯವಾಗಿ ಪ್ರಮುಖ ಗಿರಿಧಾಮ ಅಂತಂದ್ರೆ ಊಟಿಯನ್ನ ನಾವು ಪ್ರಮುಖ ಗಿರಿಧಾಮಕ್ಕೆ ಉದಾಹರಣೆಯಾಗಿ ನೋಡಬಹುದು. ಇದು ಕನ್ಯಾಕುಮಾರಿಯ ಒಂದು ತಮಿಳುನಾಡಿನಲ್ಲಿ ಕಂಡುಬರ್ತಕ್ಕಂಥದ್ದು ಎನ್ನುವುದನ್ನು ನಾವು ನೋಡ್ಕೊತೀವಿ. ಹೀಗೆ ಪರ್ಯಾಯ ಪ್ರಸ್ಥಭೂಮಿಯ ಉಪಯೋಗಗಳ ಪೈಕಿ ಈ 4 ಉಪಯೋಗಗಳನ್ನು ನಾವು ಮುಖ್ಯವಾಗಿ ನೋಡ್ತೀವಿ ಅಂತ. ಇನ್ನು ಮುಂದಿನ ಒಂದು ಪ್ರಾಕೃತಿಕ ವಿಭಾಗ, ಅದನ್ನ ಮುಂದಿನ ತರಗತಿಯಲ್ಲಿ ನೋಡೋಣ. ಧನ್ಯವಾದ.